Hello, my dear students. Good morning. So, last class ಅಲ್ಲಿ we have discussed regarding the chapter called as a classification of elements and periodicity in properties. ಹಾಗೆ ಆ ಚಾಪ್ಟರ್ ರಿಗಾರ್ಡಿಂಗ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೀನಿ ಹಾಗೂ ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಹಾಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮಿ. In today's class, we are going to start with the new chapter, and it is the first chapter of your syllabus called as some basic concepts of chemistry. ಹೌದಾ ವಿದ್ಯಾರ್ಥಿಗಳೇ, ಸೊ ಇದು ನಾನು ತೊಗೊತಾ ಇರೋದು ಎರಡನೇ ಚಾಪ್ಟರ್, ಬಟ್ ನಿಮ್ಮ ಸಿಲೆಬಸ್ ಒಳಗೆ ಫಸ್ಟ್ ಚಾಪ್ಟರ್ ಬರೋದೇ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ ಅಂತಂದು. ಹೌದಾ, ಸೊ ಏನಿದೆ ಈ ಕಾನ್ಸೆಪ್ಟ್ಸಲ್ಲಿ? ಸೊ ಬೇಸಿಕ್ಸ್ ಆಗಿ ನೀವು ಇದನ್ನು ಕಲಿತೀರಾ. ಕೆಮಿಸ್ಟ್ರಿ ಒಳಗೆ ಏನು ಬೇಸಿಕ್ಸ್ ಇದಾವಲ್ಲ ಇದರಲ್ಲಿ ನೀವು ಕಲಿತೀರಾ. ಸೊ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಹಿಯರ್ ಇನ್ವಾಲ್ಡ್ ವಿಲ್ ಸ್ಟಡಿ ಒನ್ ಬೈ ಒನ್. ಸೊ ಮೊದಲನೇದಾಗಿ ಏನು ಕಾನ್ಸೆಪ್ಟ್ ಅಂತಂದರೆ ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ. ನಾನು ಬ್ರಿಡ್ಜ್ ಕೋರ್ಸ್ ಮಾಡುವಾಗ ಕೂಡ ನಾನು ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ ಹೇಳಿದ್ದೆ ಕೂಡ, ರೈಟ್. ಭಾಳಷ್ಟು ವಿದ್ಯಾರ್ಥಿಗಳು ಏನಾಗ್ತದೆ ಅಂದರೆ ಕೆಮಿಸ್ಟ್ರಿ ಚಲೋ ಸ್ಕೋರ್ ಮಾಡ್ತಾರೆ, ಬಟ್ ಜನರು ಕ್ವಶನ್ ಕೆಮಿಸ್ಟ್ರಿ ಅಂದರೆ ಏನಂತ ಕೇಳಿದಾಗ ದೇ ಕೆನಾಟ್ ಬಿ ಏಬಲ್ ಟು ಡಿಫೈನ್. ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ. ಸೊ ಏನಾದ ಕೆಮಿಸ್ಟ್ರಿ ಡೆಫಿನೇಷನು? It is a branch of science. ಹೌದಾ, so it is a branch of science concerned with, right, it is a branch of science which is concerned with the substances of which matter is composed. ಅಂದರೆ ಮ್ಯಾಟರ್ ಅಂತ ನಿಮ್ಗೆ ಗೊತ್ತದ. ಸೊ ಬ್ರಿಡ್ಜ್ಗೋಸ್ಕರ ಹೇಳಿದ್ದೀನಿ. ಸೊ ಮ್ಯಾಟ್ರ್ ಎದ್ರಿಂದ ಕಂಪೋಸ್ ಆಗ್ಯದ, ಮತ್ತು ಇನ್ವೆಸ್ಟಿಗೇಷನ್ ಆಫ್ ದೇರ್ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರ್ ಬಗ್ಗೆ ಸ್ಟಡಿ ಮಾಡಬೇಕು, ಆ್ಯಂಡ್ ರಿಯಾಕ್ಷನ್ಸ್ ಆ್ಯಂಡ್ ದ ಯೂಸ್ ಆಫ್ ಸಚ್ ರಿಯಾಕ್ಷನ್ಸ್ ಟು ಫಾರ್ಮ್ ಅ ನ್ಯೂ ಸಬ್ಸ್ಟೆನ್ಸಸ್, ರೈಟ್. ಸೊ ಅಂದರೆ ಅರ್ಥ ಏನು ವಿದ್ಯಾರ್ಥಿಗಳೇ? ಸೊ ಕೆಮಿಸ್ಟ್ರಿ is a branch of science which is concerned with the composition of the matter and their properties and the reaction and the use of such reaction for to form a new substance. ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದಕ್ಕೆ ಏನು ಕರಿತೀವಿ? ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಓವರ್ ಆಗಿ ಹೇಳ್ಬೇಕಾದ್ರೆ ಕೆಮಿಸ್ಟ್ರಿ ಇಸ್ ನಥಿಂಗ್ ಬಟ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಪ್ರಿಪ್ರೇಷನ್, ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಮ್ಯಾಟರ್ಸ್. ಹೌದಾ, ಸೊ ಮ್ಯಾಟರ್ ಒಳಗಿರುವಂಥ ಪ್ರಿಪ್ರೇಷನ್ನು, ಪ್ರಾಪರ್ಟೀಸು ಮತ್ತು ಯೂಸಸ್ ಸ್ಟಡಿ ಮಾಡೋದಕ್ಕೆ ಏನು ಕರಿತೀವಿ? ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಬ್ರಿಡ್ಜ್ಗೋಸ್ಕರ ಹೇಳಿದ್ದೀನಿ ಕೂಡ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ವಿತ್ ದ ಕಾನ್ಸೆಪ್ಟ್ ಡೆಫಿನೇಷನ್. ಇನ್ನು ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಹೌದಾ, ಸೊ ಭಾಳಷ್ಟು ಮಂದಿ ಕೆಮಿಸ್ಟ್ರಿ ಇಂಪಾರ್ಟೆನ್ಸ್ ಏನದಪ್ಪ, ರೈಟ್, ವೇರ್ ವಿ ಕಮ್ ಅಕ್ರಾಸ್ ದಿಸ್ ಕೆಮಿಸ್ಟ್ರಿ ಬ್ರಾಂಚ್, ಎಲ್ಲಿ ನಾವು ಡೇ ಟು ಡೇ ಲೈಫ್ ಎಲ್ಲಿ ನಾವು ನೋಡ್ಬೋದು ಕೆಮಿಸ್ಟ್ರಿನ. ಸೊ ಐ ಥಿಂಕ್ ಯು ಮೈಟ್ ಹವ್ ಸ್ಟಡಿಡ್ ಫ್ರಮ್ ಹೈಸ್ಕೂಲಿಂದ ಓದ್ತಾ ಇದ್ದಾರೆ, 8th ಸ್ಟ್ಯಾಂಡರ್ಡಿಂದ. ಸೊ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಎಲ್ಲೆಲ್ಲಿ ಬರ್ತಾವಂತಂದು ಇಟ್ಸ್ ಎ ಜಸ್ಟ್ ರಿಕಾಲ್, ರೈಟ್. ಸೊ ಏನೇನದ ಇಂಪಾರ್ಟೆನ್ಸು ವಿಲ್ ಸಿ ಒನ್ ಬೈ ಒನ್. ಸೊ ಮೊದಲೇದು, ಕೆಮಿಸ್ಟ್ರಿ ಹ್ಯಾಸ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಅವರ್ ಲೈಫ್ ಆ್ಯಂಡ್ ಹ್ಯಾಸ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಸೊ ಬೇರೆ ಬೇರೆ ಫೀಲ್ಡ್ ಒಳಗೆ ಇಂಪಾರ್ಟೆನ್ಸ್ ಅದ. ಸೊ ದೀಸ್ ಆರ್ ಗಿವನ್ ಬಿಲೋ. ಸೊ ಒಂದೊಂದೇ ಫೀಲ್ಡ್ ನೋಡೋ ಮತ್ತೆ ಯಾವ ಅಂತಂದು. ಮೊದಲನೇದು ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್. ಸೊ ಫುಡ್ ಮತ್ತು ಅಗ್ರಿಕಲ್ಚರ್ ಒಳಗೆ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಅದ. ಹೆಂಗೆ ಇಂಪಾರ್ಟೆಂಟ್ ಅದ? ಇಟ್ ಹ್ಯಾಸ್ ಪ್ರೊವೈಡೆಡ್ ಎ ಕೆಮಿಕಲ್ ಫರ್ಟಿಲೈಸರ್ಸ್ ಸಚ್ ಆಸ್ ಯೂರಿಯಾ, ಕ್ಯಾಲ್ಸಿಯಂ ಫಾಸ್ಫೇಟ್, ಸೋಡಿಯಂ ನೈಟ್ರೇಟ್, ಅಮೋನಿಯಂ ಫಾಸ್ಫೇಟ್ ಎಕ್ಸೆಟ್ರಾ. ನೋಡ್ರಿ ವಿದ್ಯಾರ್ಥಿಗಳು, ಇವೆಲ್ಲ ಕೆಮಿಕಲ್ನಿಂದ ಮಾಡಿದ್ದು. ಹೌದಾ, ಸೊ ಇದೆಲ್ಲ ಯೂಸ್ ಮಾಡ್ತೀವಿ, ವಿ ಯೂಸ್ ಇನ್ ದ ಅಗ್ರಿಕಲ್ಚರ್. ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಫರ್ಟಿಲೈಸರ್ಸ್. ಹೌದಾ, ಇಟ್ ಆಲ್ಸೋ ಹ್ಯಾಸ್ ಹೆಲ್ಪ್ ಟು ಪ್ರೊಟೆಕ್ಟ್ ದ ಕ್ರಾಪ್ಸ್ ಫ್ರಮ್ ಇನ್ಸೆಕ್ಟ್ಸ್ and harmful bacteria by use of certain effective insecticides, fungicides and pesticides. ನೋಡ್ರಿ, ಸೊ ಅಗ್ರಿಕಲ್ಚರ್ ಒಳಗೆ ನಾವು ಇನ್ಸೆಕ್ಟಿಸೈಡ್, ಫಂಗಿಸೈಡ್, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ ಇದಕ್ಕೆ ಟು ಕಿಲ್ ದ ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾಸ್. ಸೊ ಅದು ದಟ್ ಈಸ್ ಮೇಡ್ ಅಪ್ ಆಫ್ ವಾಟ್? ಕೆಮಿಕಲ್ substances. So in agriculture, this is the second importance. And the use of preservatives has helped to preserve food products like jam, butter, squashes, etc. for longer period. ಅಂದ್ರೆ ಅರ್ಥ ಏನು ವಿದ್ಯಾರ್ಥಿಗಳೇ? ಸೊ ಕೆಮಿಕಲ್ ವಿನೆಗರ್ ಆ್ಯಡ್ ಮಾಡ್ತೀವಿ, ಅದ ಕೆಲವೊಂದು ಟೈಮ್ ಪಿಕಲ್ ಒಳಗೆ ವಿನೆಗರ್ ಯೂಸ್ ಮಾಡ್ತೀವಿ, ರೈಟ್. ಸೊ ಬೇಕರೀಸ್ ಒಳಗೆ ಯೂಸ್ ಮಾಡ್ತೀವಿ. ಸೊ ಅದರಿಂದ ಏನಾಗ್ತೈತಿ, ವಿ ಕ್ಯಾನ್ ಸ್ಟೋರ್ ದ ಸಬ್ಸ್ಟೆನ್ಸಸ್ ಫಾರ್ ಲಾಂಗರ್ ಪೀರಿಯಡ್, ಕೆಡಂಗಿಲ್ಲ ಅದು, ರೈಟ್. ಸೊ ಅದಕ್ಕೆ ನಾವು ಅಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸಸ್, ವಿನೆಗರ್ ಇಸ್ ನಥಿಂಗ್ ಬಟ್ ಯುವರ್ ಅಸಿಟಿಕ್ ಆಸಿಡ್. ಸೊ ಅದು ಕೂಡ ಒಂದು ಕೆಮಿಕಲ್. ಸೊ ವಿಚ್ ಹೆಲ್ಪ್ಸ್ ಇನ್ ದ ಪ್ರೊಸೆಸ್, ಆಕ್ಸಿಡೇಷನ್ ಪ್ರೊಸೆಸ್ ಆಗೋದನ್ನ ಸ್ಟಾಪ್ ಮಾಡ್ತದ. ಸೊ ಇಟ್ ಆಕ್ಟ್ಸ್ ಆಸ್ ಆಂಟಿ ಆಕ್ಸಿಡೆಂಟ್. ಸೊ ದಿಸ್ ಇಸ್ ದ ಫಸ್ಟ್ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್. ಹೌದಾ, ಇನ್ನು ಸೆಕೆಂಡ್ ಅಪ್ಲಿಕೇಶನ್ ಎಲ್ಲಿ ಬರ್ತದೆ ಇದು? ಇನ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ಸೊ ಹೆಲ್ತ್ ಒಳಗೂ ಕೂಡ, ಸ್ಯಾನಿಟೇಷನ್ ಒಳಗೂ ಕೂಡ ವಿ ಕಮ್ ಅಕ್ರಾಸ್ ವಿತ್ ರೆಸ್ಪೆಕ್ಟ್ ಟು ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ. ಹೆಂಗೆ ಅಪ್ಲಿಕೇಶನು? ಫಸ್ಟ್ ಒನ್, ಇಟ್ ಹ್ಯಾಸ್ ಪ್ರೊವೈಡೆಡ್ ಮ್ಯಾನ್ಕೈಂಡ್ ವಿತ್ ಎ ಲಾರ್ಜ್ ನಂಬರ್ ಆಫ್ ಲೈಫ್ ಸೇವಿಂಗ್ ಡ್ರಗ್ಸ್. ನೋಡಿರಿ, ಜೀವ ಉಳಿಸುವಂಥ ಗುಳಿಗೆ ಅಥವಾ ಡ್ರಗ್ಸ್ ಅಂದರೆ ಬರೀ ನೀವು ಫಿಲ್ಮ್ ಒಳಗೆ ನೋಡ್ತಿರಲ್ಲ ಆ ಡ್ರಗ್ಸ್ ಅಲ್ಲ, ಟ್ಯಾಬ್ಲೆಟ್ಸಿಗೂ ನಾವು ಕಾಮನ್ ಆಗಿ ಏನು ಕರಿತೀವಿ? ಡ್ರಗ್ಸ್ ಅಂತ ಕರಿತೀವಿ. ಹೌದಾ, ಸೊ ಭಾಳಷ್ಟು ಜೀವ ಉಳಿಸುವಂಥ ಟ್ಯಾಬ್ಲೆಟ್ಸು, ಡ್ರಗ್ಸ್ ಇದೆ. ಇಟ್ ಹ್ಯಾಸ್ ಎಲ್ಲಿಂದ ಬಂತ ಅಪ್ಲಿಕೇಶನು? ಇಟ್ ಈಸ್ ಫ್ರಮ್ ದ ಫೀಲ್ಡ್ ಆಫ್ ಕೆಮಿಸ್ಟ್ರಿ. ಟುಡೇ
dysentery, pneumonia, and curable. They are curable due to discovery of sulfur drugs. ನೋಡ್ರಿ ನಿಮೋನಿಯಾ ಆಗಿರ್ಬೋದು, ಡಿಸೆಂಟ್ರಿ ಆಗಿರ್ಬೋದು, ಅವೆಲ್ಲ ಸೇವ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಸಲ್ಫರ್ ಡ್ರಗ್ಸ್ ಆ್ಯಂಡ್ ಪೆನ್ಸಿಲಿನ್, ಅದ ಲೈಫ್ ಸೇವಿಂಗ್ ಡ್ರಗ್, ಇದು ಕೂಡ ನಾವು ಯೂಸ್ ಮಾಡ್ತೀವಿ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಡ್ರಗ್, ಯಾವ್ದದು? ಸಿಸ್ಪ್ಲಾಟಿನ್ ಮತ್ತೆ ಟ್ಯಾಕ್ಸಾಲ್. ನೋಡ್ರಿ ವಿದ್ಯಾರ್ಥಿಗಳು, ಇದು ಬಹಳ ಇಂಪಾರ್ಟೆಂಟು. ಸಿಸ್ಪ್ಲಾಟಿನ್ ಮತ್ತೆ ಟ್ಯಾಕ್ಸಾಲ್, ದೇ ಹ್ಯಾವ್ ಬೀನ್ ಫೌಂಡ್ ಟು ಬಿ ವೆರಿ ಎಫೆಕ್ಟಿವ್ ಫಾರ್ ಕ್ಯಾನ್ಸರ್ ಥೆರಪಿ. ಸೊ ಕ್ಯಾನ್ಸರ್ ಥೆರಪಿ ಒಳಗ ಎರಡು ಡ್ರಗ್ಸ್ ಯೂಸ್ ಮಾಡ್ತಾರೆ, ಒಂದು ಸಿಸ್ಪ್ಲಾಟಿನು ಮತ್ತೆ ಟ್ಯಾಕ್ಸಾಲು ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಹಾಗೆ AZT ಅಂದ್ರೆ ಅಜಿಡೋಥೈಮಿಡಿನ್ ಸೊ ಅನ್ನೋ ಡ್ರಗ್, ಇಟ್ ಈಸ್ ಯೂಸ್ಡ್ ಫಾರ್ ಏಡ್ಸ್ ವಿಕ್ಟಿಮ್ಸ್. ಸೊ ಏಡ್ಸ್ ಪೇಷಂಟ್ಸ್ ಯಾರು ಇರ್ತಾರ ಅಂತಾಗ AZT ಡ್ರಗ್ಸ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ AZT? ಅಜಿಡೋಥೈಮಿಡಿನ್. ಸೊ ವಿದ್ಯಾರ್ಥಿಗಳ ಇವೆರಡು ಇಂಪಾರ್ಟೆಂಟ್ ಅದ ಫಾರ್ 1 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಅಂತ ಕೇಳಿದಾಗ, ಸೊ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್ ದೇ ಆರ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಮತ್ತು ಅಜಿಡೋಥೈಮಿಡಿನ್ ಇಟ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಏಡ್ಸ್ ಪೇಷಂಟ್, ರೈಟ್? ಸೊ ಇವೆರಡು ಇಂಪಾರ್ಟೆಂಟು ಡ್ರಗ್ಸ್. But apart from that, disinfectants such as phenol ಆಗಿರ್ಬೋದು, they are used to kill the microorganisms present in the drains, ಟಾಯ್ಲೆಟ್ ಫ್ಲೋರ್ಸ್, ನೆಲದ ಮೇಲೆ ಟಾಯ್ಲೆಟ್ ಒಳಗ ಇವೆಲ್ಲ ಮೈಕ್ರೋನಿಸಮ್ಸ್ ಕಿಲ್ ಮಾಡಕ್ಕೆ ಏನು ಮಾಡ್ತೀವಿ? ಫಿನಾಲ್ ಯೂಸ್ ಮಾಡ್ತೀವಿ ಅಥವಾ ಡೆಟಾಲ್ ಯೂಸ್ ಮಾಡ್ತೀವಿ. ಅದ ವಿದ್ಯಾರ್ಥಿಗಳೇ, ಸೊ ದಟ್ ಇಸ್ ನಥಿಂಗ್ ಬಟ್ ಯುವರ್ ಕೆಮಿಕಲ್ ಸಬ್ಸ್ಟೆನ್ಸಸ್. A low concentration of chlorine, ಅದೇ ಎಷ್ಟು ಕಾನ್ಸಂಟ್ರೇಷನ್? 0.2 to 0.4 ppm ಅಂತ ಕರಿತೀವಿ, ಪಾರ್ಟ್ಸ್ ಪರ್ ಮಿಲಿಯನ್. ಇಟ್ ಈಸ್ ಯೂಸ್ಡ್ ಫಾರ್ ಸ್ಟೆರಿಲೈಸೇಷನ್ ಆಫ್ ವಾಟರ್ ಟು ಮೇಕ್ ಇಟ್ ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸ್. ಸೊ ವಿದ್ಯಾರ್ಥಿಗಳೇ, ನೀವು ಹಿಂಗೆಲ್ಲ ಗೊತ್ತಿರ್ಬೋದು. ಏನಂತಂದ್ರೆ, ನೀವೀಗ ನೀರು ತರಕ್ಕೆ ಹೋಗ್ತೀರ, ಹೌದಾ? ನೀರಿನ ಕ್ಯಾನ್ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಫಿಲ್ಟರ್ ವಾಟರ್ ಒಳಗೆ ಕ್ಲೋರಿನ್ ಆ್ಯಡ್ ಮಾಡ್ತಾರೆ. ಸೊ ಎದಕ್ಕೆ ಯೂಸ್ ಮಾಡ್ತಾರೆ ಕ್ಲೋರಿನ್ ಅಂತಂದರೆ, ಆ ನೀರು ಫಿಲ್ಟರ್ ಮಾಡಬೇಕಾದ್ರೆ ಆ ನೀರು ಒಳಗೆ ಏನಾದರೂ ಮೈಕ್ರೋನಿಸಮ್ಸ್ ಇತ್ತಂದರೆ ಅದಕ್ಕೆ ಪ್ಯೂರ್ ಫ್ರೀ ಫ್ರಮ್ ಮೈಕ್ರೋನಿಸಮ್ಸ್ ಮಾಡೋಕೆ ಏನು ಕರಿತೀವಿ? ಸ್ಟೆರಿಲೈಸೇಷನ್ ಅಂತ ಕರಿತೀವಿ. ಸೊ ಸ್ಟೆರಿಲೈಸೇಷನ್ ಅಂದ್ರೆ ಏನು? ಮೇಕಿಂಗ್ ಎನ್ವೈರ್ಮೆಂಟ್ ಫ್ರೀ ಫ್ರಮ್ ಮೈಕ್ರೋ ಆರ್ಗನಿಸಮ್ಸ್. ಸೊ ಹಾಗೆ ವಾಟರ್ ಒಳಗಿರುವಂಥ ಮೈಕ್ರೋನಿಸಮ್ಸ್ನ ಎನ್ವೈರ್ಮೆಂಟ್ನ ಕ್ಲೀನ್ ಮಾಡೋಕೆ ನಾವು ಏನು ಮಾಡ್ತೀವಿ? ಸೊ ಕ್ಲೋರಿನ್ ಆ್ಯಡ್ ಮಾಡ್ತೀವಿ. ಕಾನ್ಸಂಟ್ರೇಷನ್ ಎಷ್ಟು? 0.2 to 0.4 ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಅದು ಮಾಡೋದ್ರಿಂದ ಏನಾಗ್ತದೆ? ಆ ನೀರು ಇಟ್ ಈಸ್ ಯೂಸ್ಫುಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್. ಹೌದಾ ವಿದ್ಯಾರ್ಥಿಗಳೇ? ಸೊ ಇದು ಕೂಡ ಒಂದು ಜನರಲ್ ಆಸ್ಪೆಕ್ಟ್ ವೇರ್ ವಿ ಯೂಸ್ ಕೆಮಿಕಲ್ಸ್ ಟು ಫಾರ್ ಮೇಕಿಂಗ್ ವಾಟರ್ ಟು ಡ್ರಿಂಕ್. ಹೌದಾ? ಸೊ ದಿಸ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ಸೊ ಮೊದಲನೇ ಫೀಲ್ಡು ವಿ ಆರ್ ಸೀಯಿಂಗ್ ವಿತ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್, ಎರಡನೇದು ಇನ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ಇನ್ನು ಮೂರನೇದು ಸೇವಿಂಗ್ ದ ಎನ್ವೈರ್ಮೆಂಟ್. ಸೊ ಕೆಮಿಸ್ಟ್ರಿ ಹೆಂಗೆ ಸೇವ್ ಮಾಡ್ತದೆ ಎನ್ವೈರ್ಮೆಂಟಿಗೆ? ಹೌದಾ? ದ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಫ್ ಆಲ್ ಓವರ್ ದ ವರ್ಲ್ಡ್ ಹ್ಯಾಸ್ ರಿಸಲ್ಟೆಡ್ ಇನ್ ಟು ಲಾಟ್ ಆಫ್ ಪೊಲ್ಯೂಷನ್. ಸೊ ಇದು ನಿಮ್ಗೆ ಗೊತ್ತಾದ ವಿದ್ಯಾರ್ಥಿಗಳೇ, ಬಹಳಷ್ಟು ಗಿಡಗಳನ್ನು ಕಡಿದು ನಾವು ಅದನ್ನು ಇಂಡಸ್ಟ್ರಿಯಲೈಸೇಷನ್ ಮಾಡಿಕೊಂಡು ಪೊಲ್ಯೂಷನ್ಗೆ ಕಾಸ್ ಆಗಿದೆ. ಸೊ ಪಾಯ್ಸನಸ್ ಗ್ಯಾಸ್ ಆ್ಯಂಡ್ ಕೆಮಿಕಲ್ಸ್ ಆರ್ ಬೀಂಗ್ ಕನ್ಸ್ಟೆಂಟ್ಲಿ ರಿಲೀಸ್ಡ್ ಇನ್ ದ ಅಟ್ಮಾಸ್ಫಿಯರ್. ಸೊ ಅದರಿಂದ ಏನಾಗ್ತತಿ? ಬಹಳಷ್ಟು ಪಾಯ್ಸನಸ್ ಗ್ಯಾಸ್ ಮತ್ತು ಕೆಮಿಕಲ್ಸ್ ಏನಾಗ್ತದೆ? ಅಟ್ಮಾಸ್ಫಿಯರ್ ರಿಲೀಸ್ ಆಗ್ತದೆ. ದೇ ಆರ್ ಪೊಲ್ಯೂಟಿಂಗ್ ಎನ್ವೈರ್ಮೆಂಟ್ ಎಟ್ ಅನ್ ಅಲಾರಾಮಿಂಗ್ ರೇಟ್. ಅಲಾರಾಮಿಂಗ್ ರೇಟ್ ಅಂದರೆ ಭಾಳ ಫಾಸ್ಟ್ ಅಂತ ಅರ್ಥ. Scientists are working day and night to develop substitutes which may cause lower pollution. ಸೊ ಸೈಂಟಿಸ್ಟ್ಗಳು ಏನು ಮಾಡ್ತಿದ್ದಾರೆ ಅಂದರೆ, ಕೆಮಿಸ್ಟ್ರಿ ಅಪ್ಲಿಕೇಶನ್ ಯೂಸ್ ಮಾಡಿ ಇದು ಪೊಲ್ಯೂಷನ್ ರೇಟ್ನ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ CNG. ಸೊ ಇದು ನಿಮ್ಗೆ ಗೊತ್ತಾದ ಫುಲ್ ಫಾರ್ಮು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅ ಸಬ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲ್. ನೋಡ್ರಿ ವಿದ್ಯಾರ್ಥಿಗಳು, ಪೆಟ್ರೋಲ್ ನಿಮ್ಗೆ ಗೊತ್ತದ. ಸೊ ಓಷನ್, ಸಮುದ್ರದಿಂದ ತೆಗಿಬೇಕಾದ್ರೆ ಎಷ್ಟು ಡಿಕಂಪೋಸಿಷನ್ಸ್ ಆದಮೇಲೆ, ಫಾಸಲ್ ಫ್ಯೂಲ್ಸ್ ಆದಮೇಲೆ ಪೆಟ್ರೋಲ್ ನಮಗೆ ಸಿಗ್ತದ. ಸೊ ಅದ್ರ ಬದಲು ಏನು ಮಾಡ್ಬೋದು? ನಾವು CNG ಯೂಸ್ ಮಾಡ್ಬೋದು. ಇಟ್ ಈಸ್ ವೆರಿ ಎಫೆಕ್ಟಿವ್ ಇನ್ ಚೆಕಿಂಗ್ ಪೊಲ್ಯೂಷನ್ ಕಾಸ್ಡ್ ಬೈ ಆಟೋಮೊಬೈಲ್ಸ್. ಸೊ ಪೆಟ್ರೋಲ್ನ ರಿಪ್ಲೇಸ್ ಮಾಡೋಕೆ ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ಬೈ ಯೂಸಿಂಗ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹೌದಾ? ಸೊ ದಿಸ್ ಇಸ್ ದ ಥರ್ಡ್ ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಇನ್ ದ ಫೀಲ್ಡ್ ಆಫ್ ಎನ್ವೈರ್ಮೆಂಟ್. ಸೊ ಫಸ್ಟ್ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್, ಎರಡನೇ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ಅದ್ರೊಳಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿದ್ಯಾರ್ಥಿಗಳೇ ಏನಂತಾರೆ? ಅಜಿಡೋಥೈಮಿಡಿನ್, ಇಟ್ ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಏಡ್ಸ್ ಪೇಷಂಟ್ಸ್. ಆ್ಯಂಡ್ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್, ಇಟ್ ಈಸ್ ಯೂಸ್ಡ್ ಆಸ್ ಎ ಡ್ರಗ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ಇವೆರಡು ಕೂಡ ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಆ್ಯಂಡ್ ಎನ್ವೈರ್ಮೆಂಟ್ ಕೂಡ ನೋಡಿದ್ವಿ. ಸೊ ಅಪಾರ್ಟ್ ಫ್ರಮ್ ದಟ್ DDT ಕೂಡ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಸೊ ಅದು ಕೂಡ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಪ್ಲಿಕೇಶನ್. ಯೂರಿಯಾ ಯೂಸ್ ಮಾಡ್ತೀರಿ, ರೈಟ್? ಸೊ ಯೂರಿಯಾ ಕೂಡ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫರ್ಟಿಲೈಸರ್ ಇನ್ ದ ಫೀಲ್ಡ್ ಯೂಸ್ ಮಾಡ್ತೀವಿ. ಸೊ ಭಾಳಷ್ಟು ಅಪ್ಲಿಕೇಶನ್ಸ್ ಅವ ಇನ್ ಟೆಕ್ಸ್ಟೈಲು. ನೀವೇನು ಕ್ಲೋತ್ ಹಾಕೊಂತಿರಲ್ಲ, ಆ ಕ್ಲೋತ್ ಹಾಕ್ಬೇಕಾದ್ರೆ ಅಲ್ಲೂ ಕೂಡ ಸಿಲ್ಕ್ ಆಗಿರ್ಬೋದು, ರೈಟ್? ಸೊ ಕಾಟನ್ ಆಗಿರ್ಬೋದು, ಇವೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ದಿ ರಿಕ್ವೈರ್ ದ ಕೆಮಿಕಲ್ಸ್. ಹೌದು ವಿದ್ಯಾರ್ಥಿಗಳೇ? ಸೊ ದೇರ್ ಆರ್ ಮೆನಿ ವಾಸ್ಟ್ ಅಪ್ಲಿಕೇಶನ್. ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ವೆರಿ ಫ್ಯೂ. ಇನ್ನು ಇಂಡಸ್ಟ್ರಿ ಒಳಗೆ ಬಂತು, ಆಲ್ರೆಡಿ ನಾನು ಅದೇ ಹೇಳಿದಾಗ. ಇಂಡಸ್ಟ್ರಿ ಒಳಗೆ ಕೆಮಿಸ್ಟ್ರಿ ಹ್ಯಾಸ್ ಪ್ಲೇಡ್ ಆಸ್ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪಿಂಗ್ ಮೆನಿ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ಡ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಆ್ಯಸಿಡ್ಸು, ಬೇಸು, ಸಾಲ್ಟ್ಸು, ಡೈಸ್ ಅಂದ್ರೆ ಏನು? ಮಿಕ್ಸ್ಚರ್ ಆಫ್ 2 or more ಕಲರ್ಸ್ ವಿದ್ಯಾರ್ಥಿಗಳು. ಡೈಸ್ ಅಂತಂದರೆ ಅದು ಡೈಸ್ ಅಂದ್ರೆ ನೀವು ಆಟ ಆಡ್ತಿರಲ್ಲ, ಆ ಡೈ ಅಲ್ಲ.
ಸೊ ಇದು ಡೈಸ್ ಅಂತಂದ್ರೆ ಮಿಕ್ಸರ್ ಆಫ್ ಟೂ ಆರ್ ಮೋರ್ ಕಲರ್ಸ್ಗೆ ಡೈಸ್ ಅಂತ ಕರಿತೀವಿ. ಪಾಲಿಮರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ಸ್ ಎಕ್ಸಾಂಪಲ್ ಇದಕ್ಕೆ, ಡ್ರಗ್ಸ್ ಆಗಿರ್ಬೋದು. ಸೊ ಆಲ್ರೆಡಿ ಹೇಳ್ದಂಗೆ ಟ್ಯಾಕ್ಸಾಲು, ಸಿಸ್ಪ್ಲಾಟಿನು ಮತ್ತು ಅಜಿಟಮಿಡಿನ್, ದೀಸ್ ಆರ್ ಡ್ರಗ್ಸ್. ಸೋಪ್ಸ್, ಸೊ ಸೋಪ್ಸ್ ಇಸ್ ನಿಮ್ಗೆ ಗೊತ್ತಿರ್ತಾ, ಹೈಸ್ಕೂಲ್ ಓದಿರ್ತೀರಿ ಪ್ರಿಪ್ರೇಷನ್ ಆಫ್ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸು. ಅಲಾಯ್ಸ್, ಸೊ ಅಲಾಯ್ಸ್ ಒಳಗೆ ಬ್ರೌನ್ಸು, ರೈಟ್. ಸೊ ದಟ್ ಈಸ್ ಆರ್ ಮೇಡ್ ಅಪ್ ಆಫ್ ಅಲಾಯ್. ಸೊ ಗನ್ ಸಿಲ್ವರ್ ಆಗಿರ್ಬೋದು, ಹೌದಾ. ಅಲಾಯ್ಸ್ ಒಳಗೆ ಯೂಸ್ ಮಾಡ್ತೀವಿ. ಮತ್ತು ಇನ್ಆರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ನ್ಯೂ ಮಟೀರಿಯಲ್ಸ್ ಟು ಕಾಂಟ್ರಿಬ್ಯೂಟ್ ಇನ್ ಎ ಬಿಗ್ ವೇ ಟು ನ್ಯಾಷನಲ್ ಎಕಾನಮಿ. ಸೊ ಇಂಡಸ್ಟ್ರಿ ಒಳಗೂ ಕೂಡ ಕೆಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಅದ ಇನ್ ಆರ್ಡರ್ ಟು ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಸೊ ವಿದ್ಯಾರ್ಥಿಗಳೇ, ಇವು 4 ಅಪ್ಲಿಕೇಶನು, ದಟ್ ಈಸ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್, in the field of health and sanitation, right, in the field of third one, environment, and in the field of industry. So for important application of chemistry in day to day life ನಾವಿಲ್ಲಿ ಓದಿದ್ದೀವಿ. ಇನ್ನು ನೆಕ್ಸ್ಟ್ ಬೇಸಿಕ್ ಕಾನ್ಸೆಪ್ಟ್ ನಾನು ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ ಒಳಗೆ ಹೇಳಿದ ಹಾಗೆ ಈ ಕಾನ್ಸೆಪ್ಟ್ ಒಳಗೂ ಕೂಡ ಮ್ಯಾಟರ್ ಬಗ್ಗೆ ಸ್ಟಡಿ ಮಾಡ್ಬೇಕು ನಾವಿಲ್ಲಿ. ಸೊ ವಾಟ್ ಮ್ಯಾಟರ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮ್ಯಾಟರ್? ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಅಕ್ಯುಪೈಸ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್. ಅಂದರೆ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವಸ್ತು ತೊಗೊಂಡಾಗ ಅದಕ್ಕೆ ಮಾಸ್ ಇತ್ತು, ಹೌದಾ, ಸೊ ತೂಕ ಇತ್ತು, ಅಥವಾ ಇಟ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಅಕ್ಯುಪೈಸ್ ಐತಿ, ಆರ್ ಅಲ್ಲ ಆ್ಯಂಡ್ ಅಕ್ಯುಪೈಸ್, ತೂಕ ಮಾಸ್ ಇರಬೇಕು ಮತ್ತು ಸ್ಪೇಸ್ ತೊಗೋಬೇಕು ಅಂತ ಸಬ್ಸ್ಟೆನ್ಸ್ ಏನು ಕರಿತೀವಿ? ಮ್ಯಾಟರ್. ಉದಾಹರಣೆಗೆ ನೀವು ಪೆನ್ಸಿಲ್ ಆಗಿರ್ಬೋದು, ಚಾಕ್ ಪೀಸ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಡೆಸ್ಕ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದ್ರ ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಗೆ ಮಾಸ್ ಇರ್ತದ, ವೇಟ್ ಇರ್ತದ, ಹಾಗೆ ಅದು ಎಲ್ಲೇ ಇಟ್ಟರು ಕೂಡ ಸ್ಪೇಸ್, ಪರ್ಟಿಕ್ಯುಲರ್ ಸ್ಪೇಸ್ ತೊಗೊತದೆ. ಸೊ ಆ ಸಬ್ಸ್ಟೆನ್ಸ್ ಏನೇನು ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಸೊ ಉದಾಹರಣೆ ಇಲ್ಲಿ ಎಕ್ಸಾಂಪಲ್ಸ್ ಹೇಳಿದ ನೋಡ್ರಿ. ಫಾರ್ ಎಕ್ಸಾಂಪಲ್ ಬುಕ್ ಆಗಿರ್ಬೋದು, ಪೆನ್ಸಿಲ್, ವಾಟರ್, ಏರ್ ಆರ್ ಸಮ್ ಕಂಪೋಸ್ಡ್ ಆಫ್ ಮ್ಯಾಟರ್ ಆಸ್ ವಿ ನೋ ದಟ್ ದೇ ಹ್ಯಾವ್ ಮಾಸ್ ಆ್ಯಂಡ್ ದೇ ಆಕ್ಯುಪೈ ದ ಸ್ಪೇಸ್. ಹೌದಾ ವಿದ್ಯಾರ್ಥಿಗಳೇ? ಸೊ ಇದು ಎಕ್ಸಾಂಪಲ್ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಸೊ ಡೆಫಿನೇಷನ್ ನೋಡ್ಬೇಕಾದ್ರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈ ಸ್ಪೇಸ್ ಈಸ್ ರೆಫರ್ಡ್ ಟು ಆಸ್ ವಾಟ್? ಮ್ಯಾಟರ್. ಸೊ ವಾಟ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್? ದೇರ್ ಆರ್ 2 ಟೈಪ್ಸ್ ಆಫ್ ಕ್ಲಾಸಿಫೈಯಿಂಗ್ ದ ಮ್ಯಾಟರ್. ಮೊದಲು ಫಿಸಿಕಲ್ ಕ್ಲಾಸಿಫಿಕೇಶನು, ಇನ್ನೊಂದು chemical classification. There are 2 ways of classifying the matter. First way is called as physical classification and second way is called as chemical classification. So ಮೊದಲನೇ ನೋಡೋಮಂತ physical classification ಏನಾಗುತ್ತೆ ನೋಡೋಮಂತ. ಫಸ್ಟ್ ಒನ್ physical classification ಒಳಗೆ ಏನು ಮಾಡ್ತಾವ? ಮ್ಯಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ 3 physical states. ಸೊ ಬೇಸ್ಡ್ ಅಪಾನ್ ದ ಫಿಸಿಕಲ್ ಸ್ಟೇಟ್ಸ್ ನಾವು ಮ್ಯಾಟರ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಫಿಸಿಕಲ್ ಸ್ಟೇಟ್ಸ್ ಮೇಲೆ ಕ್ಲಾಸಿಫೈ ಮಾಡಬೇಕಾದ್ರೆ ಅದಕ್ಕೆ ಯಾವ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಕರಿತೀವಿ? ಫಿಸಿಕಲ್ ಕ್ಲಾಸಿಫಿಕೇಶನ್. ಸೊ ಫಿಸಿಕಲ್ ಅಂದರೆ ಹೌ ಡಸ್ ಇಟ್ ಅಪಿಯರ್, ಹೌದಾ. ಸೊ ಬೇಸ್ಡ್ ಅಪಾನ್ ದ್ಯಾಟ್ ಮ್ಯಾಟರ್ ಎಕ್ಸಿಸ್ಟ್ ಇನ್ 3 ಫಿಸಿಕಲ್ ಸ್ಟೇಟ್ಸ್ ಕಾಲ್ಡ್ ಆಸ್ ಸಾಲಿಡ್, ಲಿಕ್ವಿಡ್ ಹಾಗೂ ಗ್ಯಾಸಸ್. ಸೊ ವಿದ್ಯಾರ್ಥಿಗಳೇ, ನಾನು ಇದನ್ನು ಬ್ರಿಡ್ಜ್ ಕೋರ್ಸ್ ಒಳಗೆ ಸ್ಟಾರ್ಟಿಂಗ್ ಕ್ಲಾಸಸ್ ಒಳಗೆ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋಂಗಿಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಪ್ರಾಪರ್ಟೀಸ್ ಆಗಿರ್ಬೋದು. ಸೊ ಜಸ್ಟ್ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿನ್ಸ್ ಇಟ್ ಈಸ್ ದೇರ್ ಕಂಟಿನ್ಯೂಷನ್ ಇನ್ ದ ಕಾನ್ಸೆಪ್ಟ್ ಒಳಗಲ್ಲ ಇದು ಹೇಳ್ಬೇಕಂತಂದು. ಸೊ ಏನಾದರೂ ಡೌಟ್ಸ್ ಇದ್ರೆ ಇದ್ರೊಳಗೆ ಪ್ರಾಪರ್ಟೀಸ್ ಬಗ್ಗೆ ಯು ಕ್ಯಾನ್ ಗೋ ಥ್ರೂ ದ ಲಾಸ್ಟ್ ಪ್ರೀವಿಯಸ್ ಬ್ರಿಡ್ಜ್ ಕೋರ್ಸ್ videos. So based upon the physical states, the matter can be classified into solids, liquids and gases. ಸೊ ಮೊದಲನೇದು ಸಾಲಿಡ್ಸ್. ಸೊ ಯಾವ ಒಂದು ಸಬ್ಸ್ಟೆನ್ಸಿಗೆ ನೀವು ಸಾಲಿಡ್ಸ್ ಅಂತ ಕರಿತೀರಿ? ಸೊ ದ ಪಾರ್ಟಿಕಲ್ಸ್ ಆರ್ ಹೆಲ್ಡ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ಇನ್ ಆರ್ಡರ್ಲಿ ಫ್ಯಾಷನ್ ಆ್ಯಂಡ್ ದೇರ್ ಈಸ್ ನಾಟ್ ಮಚ್ ಫ್ರೀಡಮ್ ಆಫ್ ಮೂವ್ಮೆಂಟ್. ನೋಡಿರಿ ವಿದ್ಯಾರ್ಥಿಗಳೇ, ಇದು ಏನಾಗ್ತದೆ, ಸಾಲಿಡ್ಸ್ನ ನೀವು ಹೆಂಗೆ ಕಂಡಿಡ್ತೀರ ಅಂದರೆ ಆ ಪಾರ್ಟಿಕಲ್ಸ್ ಏನಾಗಿರ್ತಾವ ಭಾಳ ಕ್ಲೋಸ್ ಆಗಿ ಅರೇಂಜ್ ಆಗಿರ್ತಾವ, ಮತ್ತು ಆರ್ಡರ್ ಆಗಿ ಅರೇಂಜ್ ಆಗಿರ್ತಾವ, ಮತ್ತು ಅಷ್ಟು ಫ್ರೀ ಆಗಿ ಮೂವ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ ಪಾರ್ಟಿಕಲ್ಸ್ಗೆ. ಅಂಥ ಸಬ್ಸ್ಟೆನ್ಸ್ ಏನು ಕರಿತೀವಿ? ಸಾಲಿಡ್ಸ್ ಅಂತ ಕರಿತೀವಿ. ಇನ್ ಡೆಫಿನೇಷನ್ ನೋಡ್ಬೇಕಾದ್ರೆ those substances which have definite volume and definite shape, right? So definite shape ಮತ್ತೆ definite volume ಇತ್ತಂದ್ರೆ ಏನು ಕರಿತೀವಿ? ಸಾಲಿಡ್ ಅಂತ ಕರಿತೀವಿ. ಸೊ ಇನ್ ಪ್ರಾಪರ್ಟೀಸ್ ನೀವು ಓದಿದಿರಿ. ಸೊ ಲಾಸ್ಟ್ ವಿಡಿಯೋ ಕ್ಲಾಸಸ್ ಒಳಗೆ ವಾಟ್ ಆರ್ ದ ಪ್ರಾಪರ್ಟೀಸ್? ಸೊ ಪ್ರಾಪರ್ಟೀಸ್ ನೋಡ್ಬೇಕಾದ್ರೆ ದೇ ಆರ್ ಹಾರ್ಡ್ ಆ್ಯಂಡ್ ರಿಜಿಡ್, ರೈಟ್. ಸೊ ದೇ ಕ್ಯಾನ್ ಬಿ ಇಂಟರ್ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ ಸ್ಟೇಟ್ ಕನ್ವರ್ಟ್ ಮಾಡ್ಕೋಬೋದು. ಡೆನ್ಸಿಟಿ ಈಸ್ ಹೈ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಹೈ, ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಈಸ್ ಲೋ, ಹೌದಾ. ಸೊ ಈ ಪ್ರಾಪರ್ಟೀಸ್ನ ನೀವು ಬ್ರಿಡ್ಜ್ ಕೋರ್ಸ್ ಒಳಗೆ ಕಲ್ತಿದ್ರಿ, ಹೌದಾ. ಸೊ ಐ ನಾಟ್ ಗೋಯಿಂಗ್ ಟು ರಿಪೀಟ್ ದಿಸ್ ಪ್ರಾಪರ್ಟೀಸ್. ಇನ್ ಸೆಕೆಂಡ್ ಒನ್ ಲಿಕ್ವಿಡ್ಸ್. ಸೊ ಲಿಕ್ವಿಡ್ ಒಳಗೆ ಏನಿರ್ತೈತಿ? ಸಾಲಿಡ್ ಒಳಗೆ they are closely packed, they have more force of attraction, less intermolecular space. But liquids ಒಳಗೆ the particles are close to each other but can move around. ಇಲ್ಲಿ there is no movement of particles, ಹೌದಾ. ಅಷ್ಟು ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರ್ತದೆ. ಬಟ್ ಲಿಕ್ವಿಡ್ಸ್ ಒಳಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರ್ತದೆ ವೆನ್ ಕಂಪೇರ್ಡ್ ಟು ದಟ್ ಆಫ್ ಸಾಲಿಡ್, ಹೌದಾ. ಸೊ ಅದಕ್ಕೆ ಏನಾಗ್ತೈತಿ? ದ ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಅರೌಂಡ್, ಮೂವ್ಮೆಂಟ್ ಆಗ್ತದೆ ಆರಾಮಾಗಿ. ದೇ ಕ್ಯಾನ್ ಮೂವ್ ಫ್ರಮ್
one place to another place, because there is less force of attraction, in less intermolecular force of attraction between the particles when compared to that of solid. So in liquids ಒಳಗೆ ಏನಾಗ್ತೈತಿ, they have definite volume but no definite shape. ಅಂದ್ರೆ ಏನಾಯ್ತು, ಇಲ್ಲಿ ವಾಲ್ಯೂಮ್ ತಗೋಬಹುದು. ಲಿಕ್ವಿಡ್ಸ್ ಒಳಗೆ ನಮ್ಗೆ ಗೊತ್ತದ, ವಾಟರ್ ಕ್ಯಾನ್ ಬಿ ಮೆಜರ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್, 1 ಲೀಟರ್ 2 ಲೀಟರ್ಸ್. ಸೊ ವಾಲ್ಯೂಮ್ ನಾವು ಮೆಜರ್ ಮಾಡ್ಬೋದು, ಬಟ್ water does not have any shape. It takes the shape of the container. So liquids usually have definite volume but not definite shape. But solids they have both definite volume and definite shape. In gaseous, third state of matter ಒಳಗ, so in gaseous the particles are far apart as compared to those present in solid or liquid. ಅಂದ್ರೆ ಅರ್ಥ ಏನು, ಸಾಲಿಡ್ ಮತ್ತು ಲಿಕ್ವಿಡ್ ಒಳಗೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತವಲ್ಲ ಬಹಳ ಕಡಿಮೆ ಗ್ಯಾಸಸ್ ಒಳಗೆ ಇರ್ತಾವ. ಸೊ ಅಂದ್ರೆ ಅರ್ಥ ಏನು, particles can move very easily from one place to another. So their movement is easy and very fast. ಹೌದಾ. ಸೊ ಇನ್ನು ಗ್ಯಾಸಸ್ ಒಳಗೆ ನೋಡ್ಬೇಕಾದ್ರೆ, gaseous does not have neither the definite volume nor definite shape. ಸೊ ಸಾಲಿಡ್ ಒಳಗ ಡೆಫಿನೈಟ್ ವಾಲ್ಯೂಮ್ ಮತ್ತು ಡೆಫಿನೈಟ್ ಶೇಪ್ ಇತ್ತು, ಬಟ್ ಲಿಕ್ವಿಡ್ಸ್ ಒಳಗ ಡೆಫಿನೈಟ್ ವಾಲ್ಯೂಮ್ ಬಟ್ ನೋ ಡೆಫಿನೈಟ್ ಶೇಪ್ ಇತ್ತು. ಬಟ್ ಗ್ಯಾಸಸ್ ಒಳಗ ಎರಡೂ ಇಲ್ಲ. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಡೆಫಿನೈಟ್ ವಾಲ್ಯೂಮು ಮತ್ತು ಡೆಫಿನೈಟ್ ಶೇಪ್ ಎರಡೂ ಇಲ್ಲ. ದೇ ಕಂಪ್ಲೀಟ್ಲಿ ಆಕ್ಯುಪೈ ದ ಕಂಟೈನರ್ ಇನ್ ವಿಚ್ ದೇ ಆರ್ ಪ್ಲೇಸ್. ಸೊ ಎಕ್ಸಾಂಪಲ್ಸ್ ನೋಡ್ಬೇಕಾದ್ರೆ ಗ್ಯಾಸಿಗೆ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಏರ್, ಮಿಕ್ಸ್ಚರ್ ಆಫ್ ಗ್ಯಾಸಸ್. In the second method of classification of matter, so ಮೊದಲನೇ ಮೆಥಡ್ ಒಳಗ we are seen based upon the physical classification, matter can be classified into three physical states: solid, liquid and gas. ಈಗ second method of classification of the matter is based upon chemical classification. So based upon the chemical composition, matter can be classified into two types. One is called as ಪ್ಯೂವರ್ ಸಬ್ಸ್ಟೆನ್ಸಸ್, ಎರಡನೇದು ಮಿಕ್ಸ್ಚರ್. ಸೊ ವಿದ್ಯಾರ್ಥಿಗಳು ಈ ಕಾನ್ಸೆಪ್ಟ್ ಕೂಡ ನಾನು ಬ್ರಿಡ್ಜ್ ಕೋರ್ಸ್ ಒಳಗೆ ಹೇಳಿದ್ದೀನಿ, ರೈಟ್. ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ರಿವೈಸ್ ಹಿಯರ್. ಸೊ ಪ್ಯೂವರ್ ಸಬ್ಸ್ಟೆನ್ಸಸ್ ಅಂದರೆ ನಿಮ್ಗೆ ಹೆಸರೊಳಗೆ ಗೊತ್ತಾಗುತ್ತೆ, ಪ್ಯೂವರ್ ಅಂದರೆ ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಅನದರ್ ಸಬ್ಸ್ಟೆನ್ಸಸ್. ಬರೀ ಪ್ಯೂವರ್ ಅಂದರೆ ಒಂದೇ ಟೈಪ್ ಅಂತ ಅರ್ಥ. ಮಿಕ್ಸ್ಚರ್ ಒಳಗೆ ನಿಮ್ಗೆ ಗೊತ್ತಾಗುತ್ತೆ ಟೂ ಆರ್ ಮೋರ್ ಡಿಫ್ರೆಂಟ್ ಟೈಪ್ಸ್. ಸೊ ವಿಲ್ ಸ್ಟಡಿ ವಾಟ್ ಯು ಮೀನ್ ಬೈ ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಮಿಕ್ಸ್ಚರ್. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಏನು? ಅ ಪ್ಯೂರ್ ಸಬ್ಸ್ಟೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಅ ಸಿಂಗಲ್ ಸಬ್ಸ್ಟೆನ್ಸ್ ಅಥವಾ ಅ ಮ್ಯಾಟರ್ ವಿಚ್ ಕೆನಾಟ್ ಬಿ ಸೆಪರೇಟೆಡ್ ಬೈ ಸಿಂಪಲ್ ಫಿಸಿಕಲ್ ಮೆಥಡ್ಸ್. ಸೊ ಒಂದು ಸಿಂಪಲ್ ಫಿಸಿಕಲ್ ಮೆಥಡ್ ಇಂದ ನಾವು ಸೆಪರೇಟ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸಬ್ಸ್ಟೆನ್ಸ್ಗೆ ಏನು ಕರಿತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಎರಡು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಏನಂತಂದರೆ, ಒನ್ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಸೋಡಿಯಂ ಮೆಟಲ್, ಇನ್ನೊಂದು ಎಕ್ಸಾಂಪಲ್ ಗೋಲ್ಡ್ ಮೆಟಲ್. ಹೌದಾ. ಇವೆರಡು ಎಲಿಮೆಂಟ್ಸು, ಸೋಡಿಯಂ ಅನ್ನೋದು ಎಲಿಮೆಂಟು, ಗೋಲ್ಡ್ ಅನ್ನೋದು ಎಲಿಮೆಂಟು. ಈಗ ಎಲಿಮೆಂಟ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್. ಹೌದಾ. ಸೊ ಸೋಡಿಯಂ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ ಗೋಲ್ಡ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್ ಆಟಮ್ಸ್. ಈಗ ಸೋಡಿಯಂ ಒಳಗಿರುವಂಥ ಆಟಮ್ಸು ಮತ್ತು ಗೋಲ್ಡ್ ಒಳಗಿರುವಂಥ ಆಟಮ್ಸು ಬೇರೆ ಬೇರೆ. ಇವೆರಡು ಸೇಮ್ ಇತ್ತಂದ್ರೆ ಒಂದೇ ಹೆಸರು ಬರ್ತಿತ್ತು. ಬಟ್ ಎರಡು ಬೇರೆ ಬೇರೆ ಇರೋದ್ರಿಂದ ಆಟಮ್ಸ್ ಬೇರೆ ಬೇರೆ ಇರ್ತಾವೆ. ಬಟ್ ಆಟಮ್ಸ್ ಪ್ರೆಸೆಂಟ್ ಇನ್ ಸೋಡಿಯಂ ಈಸ್ ಸೇಮ್. ಹೌದಾ. ಸೊ ಯಾವ ಆಟಮ್ಸ್ ಭಾಳಷ್ಟು ಇರೋದ್ರಿಂದ ಎಲ್ಲ ಆಟಮ್ಸ್ ಏನು ಪ್ರೆಸೆಂಟ್ ಇರ್ತಾವಲ್ಲ ಎಲ್ಲ ಸೇಮೇ ಇರ್ತಾವೆ. ಅದಕ್ಕೆ ಏನು ಕರಿತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದರೊಳಗೆ ಬೇರೆ ಗೋಲ್ಡ್ ಆಟಮ್ಸ್ ಮಿಕ್ಸ್ ಆಗಂಗಿಲ್ಲ. ಸೊ ಇಫ್ ದರ್ ಇಸ್ ಪ್ರೆಸೆನ್ಸ್ ಆಫ್ ಸಿಮಿಲರ್ ಆಟಮ್ಸ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್, ಸೊ ದಟ್ ಸಬ್ಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ವಾಟ್? ಪ್ಯೂರ್ ಸಬ್ಸ್ಟೆನ್ಸ್. ಹೌದಾ. ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್ ಶುಡ್ ಬಿ ಪ್ರೆಸೆಂಟ್, ಅಥವಾ ಒಂದು ಟೈಪ್ ಸಿಮಿಲರ್ ಆಟಮ್ಸ್ ಇರಬೇಕು, ಅಂದಾಗ ಏನು ಕರಿತೀವಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇಂಟು ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಸೊ ಇವೆಲ್ಲ ಬೇಸಿಕ್ ವಿದ್ಯಾರ್ಥಿಗಳೇ ನಾನು ಹೇಳಿದ್ದೀನಿ. ಸೊ ಇಟ್ಸ್ ಜಸ್ಟ್ ರಿವಿಷನ್ ಫಾರ್ ಯು. ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಅಂದರೆ ಏನು? An element consists of only one type of particles. So ಆಗಲೇ ಹೇಳಿದಂಗೆ it consists of only one type of particles. These particles may be atoms ಅಥವಾ molecules. ಸೊ ಏನು ವಿದ್ಯಾರ್ಥಿಗಳು ಇದ್ರೊಳಗೆ ಹೇಳಿ, ಸೊ ಸೋಡಿಯಂ ಎಲಿಮೆಂಟ್ ಒಳಗೆ ಆಟಮ್ಸ್ ಪ್ರೆಸೆಂಟ್ ಇರ್ತಾವ. ಆ ಎಲ್ಲ ಆಟಮ್ಸು ಸೇಮ್ ಇರ್ತಾವ. ಸೊ ದಟ್ ವೈ ದೇ ಟುಗೆದರ್ ಫಾರ್ಮ್ ವಾಟ್? ಅ ಸಿಂಗಲ್ ಎಲಿಮೆಂಟ್. ಸೋಡಿಯಂ ಎಲಿಮೆಂಟ್ ಆಗಿರ್ಬೋದು ಅಥವಾ ಮಾಲಿಕ್ಯುಲರ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, sodium, copper, silver, hydrogen, oxygen, etc. are some examples of elements. So elements ಬಗ್ಗೆ ನೀವು ಕಲ್ತಿದ್ರೆ, they all contain atoms of one type. Atoms of one type ಅಂದರೆ ಸೋಡಿಯಂ ಒಳಗಿರುವೆಲ್ಲ ಆಟಮ್ಸ್ ಒಂದೇ ಟೈಪ್ ಇರ್ತಾವೆ, ಬೇರೆ ಬೇರೆ ಇರಂಗಿಲ್ಲ. ಕಾಪರ್ ಒಳಗಿರುವಂಥ ಎಲ್ಲ ಆಟಮ್ಸು ಒಂದೇ ಟೈಪ್ ಇರ್ತಾವ. ಸಿಮಿಲರ್ಲಿ ಸಿಲ್ವರ್, ಹೈಡ್ರೋಜನ್ ಒಳಗಿರುವಂಥ ಎಲ್ಲ ಆಟಮ್ಸು ಒಂದೇ ಟೈಪ್ ಇರ್ತಾವ. ಆದರೆ ಸೋಡಿಯಂ ಒಳಗಿರುವಂಥ ಆಟಮು, ಕಾಪರ್ ಒಳಗಿರುವಂಥ ಆಟಮು ಎರಡು ಬೇರೆ ಬೇರೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ ಇಲ್ಲಿ. ಸೊ ಸೋಡಿಯಂ ಒಳಗೆ ಇರುವಂಥ ಆಟಮ್ಸು, ಕಾಪರ್ ಒಳಗಿರುವಂಥ ಆಟಮ್ಸು ಬೇರೆ ಬೇರೆ. ಸೊ ಅದಕ್ಕೆ ವಿ ಹ್ಯಾವ್ ಗಾಟ್ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್. ಎರಡು ಸೇಮ್ ಆಟಮ್ಸ್ ಇದ್ವು ಅಂದರೆ ಏನಾಗ್ತಿತ್ತು? ಒಂದೇ ಹೆಸರು ಬರ್ತಿತ್ತು. ಬಟ್ ದೇರ್ ಆರ್ ಟೂ ಡಿಫ್ರೆಂಟ್ ಆಟಮ್ಸ್. ಆದರೆ ಒಂದು ಎಲಿಮೆಂಟ್ ಒಳಗಿರುವಂಥ ಎಲ್ಲ ಆಟಮ್ಸು ಸೇಮ್ ಇರುತ್ತೆ. ಹೌದಾ. ಹವೆವರ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಡಿಫ್ರೆಂಟ್ ಇನ್ ನೇಚರ್. ಸೊ ವಿದ್ಯಾರ್ಥಿಗಳು ಇದೇ ಹೇಳಿದೆ ನಾನು, ಸೋಡಿಯಂ ಒಳಗಿರುವಂಥ ಆಟಮ್ಸು, ಕಾಪರ್ ಒಳಗಿರುವಂಥ ಆಟಮ್ಸು ಬೇರೆ ಬೇರೆ. ಹೌದಾ.
Some elements such as sodium or copper contain single atoms held together as their constant particles, whereas in some others two or more atoms combine to give molecules of the element. ಅಂದ್ರೆ ಅರ್ಥ ವಿದ್ಯಾರ್ಥಿಗಳೇ, ಸೊ ಎಲಿಮೆಂಟ್ ಒಳಗ ಕೆಲವೊಂದು ಟೈಮ್ ಒಂದೇ ಆಟಮ್ ಇರೋದ್ರಿಂದ ಎಲ್ಲ ಆಟಮ್ಸ್ ಕ್ಲೋಸ್ ಆಗಿ ಇದೆ ಫಾರ್ಮ್ ಸೋಡಿಯಂ ಎಲಿಮೆಂಟ್. ಬಟ್ ಕೆಲವೊಂದು ಟೈಮ್ ಮಾಲಿಕ್ಯೂಲ್ ಫಾರ್ಮ್ ಆಗ್ಬೇಕಾದ್ರೆ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ ಆಗಿ ದೇ ಫಾರ್ಮ್ ಅ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್. ಸೊ ವಾಟರ್ ಮಾಲಿಕ್ಯೂಲ್ ಒಳಗೆ ಏನಿರ್ತೈತಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಟಮ್ಸ್ ಕಂಬೈನ್ ಆಗಿ ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಹೌದಾ? Thus, hydrogen, nitrogen, and oxygen gases consist of molecules in which two atoms combine to give the respective molecules. ಸೊ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, ಹೈಡ್ರೋಜನ್ ನಮಗೆ ಗೊತ್ತದ H2, ನೈಟ್ರೋಜನ್ N2, ಆಕ್ಸಿಜನ್ O2. ಸೊ ಇಲ್ಲಿ ಎರಡು ಆಕ್ಸಿಜನ್ ಆಟಮು, ಇಲ್ಲಿ ಎರಡು ನೈಟ್ರೋಜನ್ ಆಟಮು, ಇಲ್ಲಿ ಎರಡು ಹೈಡ್ರೋಜನ್ ಆಟಮ್, ದೇ ಕಂಬೈನ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಹೌದಾ? ಸೊ ಇನ್ ವಿಚ್ ಟೂ ಆಟಮ್ಸ್ ಕಂಬೈನ್. ಸೊ ಇಲ್ಲಿ ಎರಡು ಹೈಡ್ರೋಜನ್ ಆಟಮ್ಸು ಅಥವಾ ಎರಡು ನೈಟ್ರೋಜನ್ ಆಟಮ್ಸು ಅಥವಾ ಎರಡು ಆಕ್ಸಿಜನ್ ಆಟಮ್ಸ್ ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ. ಸೊ ಇದಕ್ಕೆ ಏನು ಕರಿತೀವಿ, hydrogen element, nitrogen element, oxygen element. The second type of compounds. So what do you mean by compounds? It may be defined as a pure substance. ಇದು ಕೂಡ ಎಕ್ಸಾಂಪಲ್ ಫಾರ್ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ಒಳಗೆ ಎರಡವ, ಒಂದು ಎಲಿಮೆಂಟು, ಇನ್ನೊಂದು ಕಂಪೌಂಡ್. ಇಟ್ ಈಸ್ ಆಲ್ಸೋ ಅ ಪ್ಯೂರ್ ಸಬ್ಸ್ಟೆನ್ಸ್ containing two or more elements combined together in a fixed proportion by their weight ಅಥವಾ mass and can be decomposed into these elements by suitable chemical methods. ಸೊ ಒಂದು ಅರ್ಥ ವಿದ್ಯಾರ್ಥಿಗಳೇ, ಕಂಪೌಂಡ್ ಅಂದ್ರೆ ಏನಂತಂದ್ರೆ ವೆನ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಟುಗೆದರ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ಎಲಿಮೆಂಟ್ ಕಂಬೈನ್ ಆಗಿ ಬರುವಂಥ ಸಬ್ಸ್ಟೆನ್ಸ್ ಏನೇನು ಕರಿತೀವಿ, ಕಂಪೌಂಡ್ಸ್ ಅಂತ ಕರಿತೀವಿ. ಉದಾಹರಣೆಗೆ ಕಾರ್ಬನ್ ಒಂದು ಎಲಿಮೆಂಟು, ಆಕ್ಸಿಜನ್ ಒಂದು ಎಲಿಮೆಂಟು, ಇವೆರಡು ಕಂಬೈನ್ ಆದಾಗ ಏನು ಬರ್ತೈತಿ, CO2. ಸೊ CO2 ಅನ್ನೋದು ಇಲ್ಲಿ ಕಂಪೌಂಡ್. ಈಗ CO2ನ ನೀವು ಮತ್ತೆ ಡಿಕಂಪೋಸ್ ಮಾಡಿದಾಗ ಏನು ಬರ್ತದ, ಕಾರ್ಬನ್ ಮತ್ತೆ ಆಕ್ಸಿಜನ್. ಸೊ ಅದೇ ಇಲ್ಲಿ ಕಾನ್ಸೆಪ್ಟ್ ಹೇಳ್ತಾರ. ಸೊ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ಎ ಫಿಕ್ಸ್ಡ್ ಪ್ರಪೋರ್ಷನ್. ಸೊ ವಿದ್ಯಾರ್ಥಿ ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಫಿಕ್ಸ್ಡ್ ಪ್ರಪೋರ್ಷನ್ ಬೈ ಮಾಸ್. ಸೊ ಕಾರ್ಬನ್ ಮತ್ತೆ ಆಕ್ಸಿಜನ್ 3:8 ಬರ್ತದೆ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಲಾಸ್ ಓದ್ಬೇಕಾದ್ರೆ ಹೇಳ್ತೀನಿ ಅಂತ. ಫಿಕ್ಸ್ಡ್ ಪ್ರಪೋರ್ಷನ್ ಬೈ weight ಅಥವಾ mass and can be broken down ಅಥವಾ decomposed into these elements by chemical methods. So compounds are nothing but the pure substances in which two or more substances combine in a fixed ratio of their masses and can be easily decomposed or broken down into the elements by simple chemical methods. Moreover, these properties of a compound are altogether different from the constituent element. And ಅರ್ಥ ವಿದ್ಯಾರ್ಥಿಗಳೇ, ಈಗ ಕಾರ್ಬನ್ ಇರುವಂಥ ಪ್ರಾಪರ್ಟಿ, ಆಕ್ಸಿಜನ್ ಇರುವಂಥ ಪ್ರಾಪರ್ಟಿ, ಇವೆರಡು ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆದಾಗ ಅದರ ಪ್ರಾಪರ್ಟಿನೇ ಬೇರೆ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರಾಪರ್ಟಿ ಈಸ್ ನಾಟ್ ಸೇಮ್ ಆಸ್ ದಟ್ ಆಫ್ ಪ್ರಾಪರ್ಟಿ ಆಫ್ ಕಾರ್ಬನ್ ಅಂಡ್ ಆಕ್ಸಿಜನ್. ಹೌದಾ? ಸೊ ಎರಡು ಎಲಿಮೆಂಟು ಕಂಬೈನ್ ಆಗಿ ಕಂಪೌಂಡ್ ಬಂದಾಗ ಆ ಕಂಪೌಂಡ್ ಪ್ರಾಪರ್ಟೀಸೇ ಬೇರೆ ಇರುತ್ತೆ. ಅದೇ ಕಾನ್ಸೆಪ್ಟ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೋರ್ ಎವರ್ ದ ಪ್ರಾಪರ್ಟೀಸ್ ಆಫ್ ಎ ಕಂಪೌಂಡ್ ಆರ್ ಡಿಫ್ರೆಂಟ್ ಫ್ರಮ್ ದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ದ ಕಂಪೌಂಡ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇಂಟು ಫರ್ದರ್ ಟೂ ಟೈಪ್ಸ್. ನೋಡ್ರಿ, ಕಂಪೌಂಡ್ ಅಗೇನ್ ಮತ್ತೆ ನಾವೇನು ಮಾಡ್ತಿದ್ವಿ, ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಿದ್ವಿ. ಯಾವ್ಯಾವು? ಮೊದಲನೇದು ಇನ್ಆರ್ಗ್ಯಾನಿಕ್ ಕಂಪೌಂಡು, ಎರಡನೇದು ಆರ್ಗ್ಯಾನಿಕ್ ಕಂಪೌಂಡ್. ಸೊ ಇನ್ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೆ ಏನು, ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೆ ಏನು? These are the compounds which are obtained from non-living sources such as rocks, minerals, etc. ನೋಡ್ರಿ ವಿದ್ಯಾರ್ಥಿಗಳು, ಈ ಇನ್ಆರ್ಗ್ಯಾನಿಕ್ ಕಂಪೌಂಡ್ ನಮಗೆ ಹೆಂಗೆ ಸಿಗ್ತದ, ರಾಕ್ಸ್ ಅಥವಾ ಮಿನರಲ್ಸ್ ಅಥವಾ ನಾನ್ ಲಿವಿಂಗ್ ಸಬ್ಸ್ಟೆನ್ಸಸ್ ಇಂದ ನಾವು ಈ ಕಂಪೌಂಡ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಉದಾಹರಣೆಗೆ ಕಾಮನ್ ಸಾಲ್ಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಜಿಪ್ಸಮ್ ಇಂದ ನಾವೇನು ಮಾಡ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರು ಮಾಡ್ತೀವಿ, ವಾಷಿಂಗ್ ಸೋಡಾ, ಸೊ ಎಕ್ಸೆಟ್ರಾ. These are all the examples where we obtain, we call it as what, inorganic compounds. Whereas organic compounds andre, these are the compounds which are present in plants and animals. So andre ಅರ್ಥ ಏನು, ಇದು ನಾನ್ ಲಿವಿಂಗ್ ಸೋರ್ಸಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಇದು ಲಿವಿಂಗ್ ಸೋರ್ಸಸ್ ಸಚ್ ಆಸ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. All the organic compounds have been found to contain carbon. So organic compound almost contains carbon as their essential constituent. For example, carbohydrates, protein, oils, fats, ನ್ಯೂಕ್ಲಿಕ್ ಆಸಿಡ್ಸ್ ಎಕ್ಸೆಟ್ರಾ ಏನೇ ಇರ್ಬೋದು. ಹೌದಾ? ಬಯೋಮಾಲಿಕ್ಯೂಲ್ಸ್ ಪಾರ್ಟ್ ಆಗಿರ್ಬೋದು. ಸೊ ಇವೆಲ್ಲ ದೇ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವಾಟ್, ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಬಟ್ ದೀಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ರಾಕ್ಸ್ ಆ್ಯಂಡ್ ಮಿನರಲ್ಸ್. ಸೊ ರಾಕ್ಸ್ ಮತ್ತು ಮಿನರಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಇನ್ಆರ್ಗ್ಯಾನಿಕ್ ಕಂಪೌಂಡು, ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸು. ಸೊ ವಿದ್ಯಾರ್ಥಿಗಳು ಇದ್ರ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ, ರೈಟ್? ಸೊ ಪ್ಯೂರ್ ಸಬ್ಸ್ಟೆನ್ಸಸ್ can be classified into two types, elements and compounds. Compounds can be further classified into two types, that is inorganic compounds ಮತ್ತು organic compounds. Right? So ವಿದ್ಯಾರ್ಥಿಗಳೇ, we have studied with respect to the chemical classification. ಅದ್ರೊಳಗ ಟೂ ಟೈಪ್ಸ್ ಅವ, ಫಿಸಿಕಲ್ ಒಂದೇದು ಎಲಿಮೆಂಟ್ಸು, ಪ್ಯೂರ್ ಸಬ್ಸ್ಟೆನ್ಸಸ್ಸು ಮತ್ತು ಮಿಕ್ಸರ್ಸು. ಸೊ
ಸೊ ಪ್ಯೂರ್ ಸಬ್ಸ್ಟೆನ್ಸಸ್ ನಾವು ಸ್ಟಡಿ ಮಾಡಿದ್ದೀವಿ ಈಗ ಆಲ್ರೆಡಿ. ಸೊ ಇನ್ನು ಉಳಿದಿರುವಂಥದ್ದು ಸೆಕೆಂಡ್ ಮೆಥಡ್, ದಟ್ ಈಸ್ ಮಿಕ್ಸ್ಚರ್ಸ್, ದಟ್ ವಿಲ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಈಗ ತನಕ ನಾನು ಹೇಳಿದ್ರೊಳಗೆ ಏನಾದರೂ ಡೌಟ್ಸ್ ಇದ್ದೆ ವಿದ್ಯಾರ್ಥಿಗಳೇ, ಪ್ಲೀಸ್ message me, I will reply for it. And some of you still need to write the question answers, ಸೊ ಅದು ಕೂಡ ಸಾಲ್ವ್ ಮಾಡಿರಿ. ಸೊ ಸಾಲ್ವ್ ಮಾಡಿ ಸೊ ದಟ್ ಯು ವಿಲ್ ಬಿ ಕ್ಲಾರಿಫೈಡ್ ವಿತ್ ಏನು ಆನ್ಸರ್ ಕರೆಕ್ಟ್ ಅದನೋ ರಾಂಗ್ ಅದಂತ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಪ್ರತಿ ಸಲ ಹೇಳುವಾಗೆ, ಸೊ ಯೂಟ್ಯೂಬ್ ಲಿಂಕ್ ಕಳಿಸಿದಾಗ ಅಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾ ಯಾವಾಗ ವಿಡಿಯೋ ಆ್ಯಡ್ ಮಾಡಿದ್ರು ನಿಮಗೆ ಲಿಂಕ್ ಸಿಗುತ್ತೆ. ಸೊ ವಿದ್ಯಾರ್ಥಿಗಳು, ವಿತ್ ದಿಸ್ ವಿಲ್ ಎಂಡ್ ಅಪ್ ವಿತ್ ದ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಒಳಗೆ ವಿಲ್ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು the concept of mixtures. Thank you. Have a nice day.